ಇವತ್ತು ನಾನು ತಿಳಿಸ್ಕೊಡ್ತಾ ಇರೋಂಥ ವಿಷಯ ಏನಪ್ಪ ಅಂದರೆ, ಇತ್ತೀಚೆಗೆ ಒಬ್ಬರು ಲೇಡಿ ನನಗೆ ಮೇಲ್ ಮಾಡಿದರು. ಸೊ ನಮ್ಮ ವೆಜೈನ ಲೂಸ್ ಆಗಿದ್ರೆ, ಅಂದರೆ ಲೇಡೀಸ್ಗಳ ವೆಜೈನ ಲೂಸ್ ಆಗಿದ್ರೆ ಅದನ್ನು ಹೇಗೆ ಟೈಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದರು. ಸೊ ಅದಕ್ಕೆ ಇವತ್ತು ನಾನು ಆ ಟಾಪಿಕ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಆವಾಗ ನಿಮಗೂ ಅರ್ಥ ಆಗುತ್ತೆ. ಹಾಗೆ ಇನ್ನು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವೆಲ್ಲ ರೀಸನ್ಗೆ ವೆಜೈನಾ ಅನ್ನುವಂಥದ್ದು ಲೂಸ್ ಆಗುತ್ತೆ? ನಂಬರ್ 1 ಏಜ್ ಫ್ಯಾಕ್ಟ್. ನಂಬರ್ 2 ನಾರ್ಮಲ್ ಡೆಲಿವರಿ, ಅಂದರೆ ಒಂದು ಹೆಣ್ಣಿಗೆ ಯಾವಾಗ ಡೆಲಿವರಿ ಆಗುತ್ತೆ ಸೊ ಅಂಥ ಟೈಮಲ್ಲಿ ಆಕೆಗೆ ವೆಜೈನಾ ಅನ್ನೋದು ಲೂಸ್ ಆಗುತ್ತೆ. ಸೊ ನಂಬರ್ 1 ಹೇಳಿದೆ ಅಲ್ವಾ, ಏಜ್ ಫ್ಯಾಕ್ಟ್ ಅಂತ. ಪ್ರತಿಯೊಬ್ಬರಿಗೂ ಏಜ್ ಆಗ್ತಾ ಆಗ್ತಾ ಆಕೆಯ ಬಾಡಿಯಲ್ಲಿ ಬ್ರೆಸ್ಟ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಫೇಸ್ ಆಗಿರ್ಬೋದು, ಸೊ ಎಲ್ಲದು ಹೇಗೆ ಪ್ರತಿಯೊಂದು ಪಾರ್ಟಲ್ಲಿ ಲೂಸ್ ಆಗುತ್ತೋ ಸೊ ಅದೇ ಥರನೇ ಇದು ಯೋನಿನೂ ಸಹ ಲೂಸ್ ಆಗೋವಂಥದ್ದು ಕಾಮನ್. ಓಕೆನಾ, ಅದ್ರ ಬಗ್ಗೆ ಟೆನ್ಷನ್ ಬೇಡ. ಇನ್ನು ಸೆಕೆಂಡ್ ಒನ್ ಏನಪ್ಪ ಅಂದರೆ ಡೆಲಿವರಿ ಆದಮೇಲೆ. ಎಸ್, ಒಂದು ಹೆಣ್ಣು ಯಾವಾಗ ಒಂದು ಮಗುಗೆ ಜನ್ಮ ನೀಡ್ತಾಳೆ ಸೊ ಅಂಥ ಟೈಮಲ್ಲಿ ಅವಳ ಯೋನಿ ಅನ್ನುವಂಥದ್ದು ತುಂಬ ದೊಡ್ಡದಾಗಿ ಯೋನಿ ಟಿಶ್ಯೂ ಅಂತ ಏನಿರುತ್ತಲ್ವ ಸೊ ಅದು ತುಂಬ ಸ್ಟ್ರೆಚ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಅಫ್ಕೋರ್ಸ್ ಸ್ಟ್ರೆಚ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಅಷ್ಟು ದಪ್ಪ ಇರುವಂಥ ಮಗು ಹೊರಗಡೆ ಬರಬೇಕು ಅಂದರೆ ಯೋನಿ ಸ್ಟ್ರೆಚ್ ಆದಮೇಲೆ ಬರೋದು. ಓಕೆನಾ, ಏನು ನಿಮ್ಮ ಪಾರ್ಟ್ನರ್ಗಳು ಇರ್ತೀರಲ್ವಾ, ಅಂದರೆ ಗಂಡಂದ್ರು ಏನಿರ್ತೀರ, ಬಾಯ್ ಫ್ರೆಂಡ್ ಆಗಿರ್ಬೋದು, ಗಂಡಂದ್ರು ಆಗಿರ್ಬೋದು, ಸೊ ದಯವಿಟ್ಟು ನೀವು ನಿಮ್ಮ ಪಾರ್ಟ್ನರ್ಗಳಿಗೆ ಆ ಥರ ತಲೆಗೆ ತುಂಬಬೇಡಿ. ಫಸ್ಟು ನಿಮ್ಮದು ವೆಜೈನಾ ಟೈಟ್ ಇತ್ತು, ಮಕ್ಕಳಾದಮೇಲೆ ಲೂಸ್ ಆಗಿದೆ ಅಂತ ಅವ್ರಿಗೆ ಅದು ಗೊತ್ತಾಗೋದಿಲ್ಲ, ನೀವು ಹೇಳಿದಾಗ ಅಷ್ಟೇ ಗೊತ್ತಾಗೋದು. ಓಕೆನಾ, ಸೊ ಅದಕ್ಕೆ ಅವರು ನಿಮ್ಮ ಮಗುವಿಗೆ ಮಾತ್ರ ಜನ್ಮ ನೀಡಿರ್ತಾರೆ. ಸೊ ಅದು ಪ್ರತಿಯೊಬ್ಬ ಹೆಣ್ಮಗಳಿಗೂ ಅದು ಹಾಗೆ ಆಗುತ್ತೆ, ಅದು ಪ್ರಕೃತಿಯ ನಿಯಮ. ಓಕೆನಾ, ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಆಕೆಗೆ ನೀವೇ ಹೇಳಬೇಕು. ಇನ್ನು ನೀವು ಆಕೆಗೆ ಧೈರ್ಯ ತುಂಬಬೇಕು, ಆ ಥರ ಎಲ್ಲ ಏನೂ ಆಗಿಲ್ಲ, ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಹೇಳಬೇಕು. ಅದನ್ನು ಬಿಟ್ಟು ನೀವೇ ಅವ್ರನ್ನೇನಾದರೂ ಕಿಂಡಲ್ ಮಾಡೋ ಥರ ಹೇಳಕ್ಕೆ ಹೋದರೆ ಅದು ಅವ್ರ ಮನಸ್ಸಿಗೆ ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ. ಬಟ್ ನೀವೆಲ್ಲ ಅಂದ್ಕೊಂಡ್ರಂಗೆ ತುಂಬ ಲೂಸ್ ಎಲ್ಲ ಏನಾಗಲ್ಲ. 90% ಮತ್ತೆ ಅದು ರೀಪೊಸಿಷನ್ಗೆ ಬರುತ್ತೆ. ಇನ್ನೊಂದು 10% ಅಷ್ಟೇ ಮಾತ್ರ ಲೂಸ್ ಆಗಿರುತ್ತೆ. ಓಕೆನಾ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗಿದ್ರೆ ಹೇಗಪ್ಪ ಇದನ್ನು ವೆಜೈನ ಲೂಸ್ ಆಗಿರೋದನ್ನ ಟೈಟ್ ಮಾಡ್ಕೋಬೋದು ಅಂದರೆ, ಕೆಲವೊಬ್ಬರು ಅಂದ್ಕೊಂಡಿರ್ತೀರಾ, ಈಗ ಇತ್ತೀಚೆಗೆ ಮಾರ್ಕೆಟಲ್ಲಿ ಬಂದಿದೆ ಜೆಲ್ಗಳಾಗಿರ್ಬೋದು, ಆ ಜೆಲ್ನ ನೀವು ಇನ್ಸರ್ಟ್ ಒಳಗಡೆ ಹಚ್ಚಿದಾಗ ಅದು ಯೋನಿ ಅನ್ನೋಂಥದ್ದು ಟೈಟ್ ಆಗಿಬಿಡುತ್ತೆ. ಮತ್ತು ಕೆಲವೊಂದು ಟ್ಯಾಬ್ಲೆಟ್ಸ್ ಬಂದಿದೆ, ಸೊ ಅದನ್ನು ಯೂಸ್ ಮಾಡಿದಾಗ ನಿಮ್ಮ ಯೋನಿ ಟೈಟ್ ಆಗುತ್ತೆ. ಆ ಥರದ್ದೆಲ್ಲ ನಿಜವಾಗ್ಲೂ ಏನೂ ಆಗೋದಿಲ್ಲ. ಓಕೆನಾ, ದಯವಿಟ್ಟು ಅದನ್ನೆಲ್ಲ ನೀವು ಯೂಸ್ ಮಾಡಿ ಇನ್ಫೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಏಕೆಂದರೆ ತುಂಬ ಸೆನ್ಸಿಟಿವ್ ಪಾರ್ಟ್ ಅದಾಗಿರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ವೆಜೈನಾವನ್ನು ಟೈಟ್ ಮಾಡ್ಕೋಬೇಕು ಅಥವಾ ನಿಮ್ಮ ಯೋನಿಯನ್ನು ಟೈಟ್ ಮಾಡ್ಕೋಬೇಕು, ಮೊದಲನೇ ರೀಪೊಸಿಷನ್ಗೆ ತರಬೇಕು ಅಂದರೆ ಅದಕ್ಕೆ ಇರುವಂಥದ್ದು ಒಂದೇ ಮಾರ್ಗ, ಅದೇನಪ್ಪ ಅಂದರೆ ಆಪ್ರೇಷನ್ ಮಾಡುವಂಥದ್ದು. ಸೊ ಯಾರು ಗೈನಕಾಲಜಿಸ್ಟ್ ಇರ್ತಾರೆ ಸೊ ಹೋಗಿ ಅವರನ್ನು ನೀವು ಕನ್ಸಲ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ನಿಮಗೆ ಯಾವ ಡಾಕ್ಟ್ರು ಅದು ಆಪ್ರೇಷನ್ ಮಾಡ್ತಾರೆ ಅಥವಾ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರು ನಿಮಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ.